ಪ್ರತಿಬಿಂಬ ಸಾಕ್ಷಿ ಇದೆ, ಅದಕ್ಕೆ ಜೀವಂತ ಅನಿಸ್ಕೊಂಡ್ರೆ ಅದೆಲ್ಲ ಚಿರಾಭಾಸ ಆಗ್ಯಾನ. ಅಂತಃಕರಣದಲ್ಲಿ ಪ್ರತಿಬಿಂಬ ಇದೆ, ಬಿಂಬಿಲ್ಲ. ಅದನ್ನ ನಿಮ್ ಮುಂದೇನದ ಬಿಂಬ ಅಂತಃಕರಣನೇ ಜ್ಞಾನಿದಲ್ಲಿ ಬಿಂಬ ಆಗಿ ತೋರ್ತದ್ರಿ. ಜ್ಞಾನಿಗೆ ಅಜ್ಞಾನಿಗೆ ಜೀವ ಇರ್ತಾನ. ಅಜ್ಞಾನಿಯಲ್ಲಿ ಅಲ್ಲಿ ಏನಂದ್ರೆ ಅವಿದ್ಯೆ ಅದ. ಜ್ಞಾನಿಗೆ ಅಜ್ಞಾನಿಗೆ ಏನು ಫರಕ್ ಅಂದ್ರ, ಅಜ್ಞಾನಿಗೆ ಅಂತಃಕರಣದಲ್ಲಿ ಪ್ರತಿಬಿಂಬ ಅಂತ ಇದ್ದಂಗಿರ್ತದೆ, ಅವಿದ್ಯೆ ಇರ್ತದೆ. ಅಜ್ಞಾನಿ ಪ್ರತಿಬಿಂಬನೇ ತಾನಂತ ತಿಳ್ಕೊಂಡಿರ್ತಾನ. ಅಜ್ಞಾನಿ ಆ ಪ್ರತಿಬಿಂಬ ಚಿದಾಭಾಸನೇ ತಾನು ಅಂತ ತಿಳ್ಕೊಂಡಿರ್ತಾನ ಜೀವ. ಜ್ಞಾನಿ ಏನ್ ತಿಳ್ಕೊತಾನ, ಸಾಕ್ಷಿ ತಾನದಿನಿ ಅಂತ ತಿಳ್ಕೊತಾನ. ಅಂತಃಕರಣಕ್ಕ ಆ ಚಿದಾಭಾಸನಿಗೆ ಆಧಾರ ನಾನದಿನಿ ಅಂತ ತಿಳ್ಕೊತಾನ. ಅದಕ್ಕೆ ನಿಮ್ ಸಾಕ್ಷಿ ಚೇತನ ಏನದಲ್ಲ ಅದು ಬಿಂಬ. ನಿಮ್ ಅಂತಃಕರಣ ಮನಸ್ಸನ್ರಿ, ಬುದ್ಧಿ ಅನ್ರಿ, ಚಿತ್ತ ಅನ್ರಿ, ಅಹಂಕಾರ ಅನ್ರಿ, ಮತ್ತ ಆಸಕ್ತಿ ಅನ್ರಿ, ಏನದ ಅನ್ರಿ, ಒಟ್ಟ ಅದಕ್ಕೊಂದು ಏನ ಅನ್ರಿ, ಅದು ನೀರಿದ್ದಂಗವ. ಅದರೊಳಗಿನ ಪ್ರತಿಬಿಂಬ ಚಿದಾಭಾಸ. ಚಿತ್ ಅಂದ್ರೇನು? ಬ್ರಹ್ಮ ಹೌದಿಲ್ಲ, ಚಿದ್ರೂಪ ಬ್ರಹ್ಮ. ಚಿತ್ ಅಂದ್ರೆ ಬಿಂಬ, ಆಭಾಸ ಅಂದ್ರೆ ಪ್ರತಿಬಿಂಬ. ಹೌದಿಲ್ಲ? ಚಿತ್ತ ಆಭಾಸ, ಆಭಾಸ ಅಂದ್ರೆ ಪ್ರತಿಬಿಂಬ, ಮತ್ತೇನಿಲ್ಲ. ಚಿತ್ತರ ಪ್ರತಿಬಿಂಬ. ಚಿದ್ರೂಪ ಬ್ರಹ್ಮನ ಪ್ರತಿಬಿಂಬನೇ ಚಿದಾಭಾಸ. ಇಷ್ಟರ ತಿಳ್ಕೊತೀರ? ಚಿದ್ರೂಪ ಬ್ರಹ್ಮ ಏನು? ಚಿದ್ರೂಪ ಅಂತಂದ್ರೇನು? ತಾನು ಬ್ರಹ್ಮ ಅಂತ ಗೊತ್ತದ. ಇಡೀ ಅನ್ನನ್ನು ಬಿಟ್ಟು ಏನೇನದ ಎಲ್ಲಾನು ಬ್ರಹ್ಮ ಸ್ವರೂಪ ಅಂತ ಗೊತ್ತದ. ಅವನಿಗೆ ಜ್ಞಾನಿ ಅಂತಾರೆ ಚಿದ್ರೂಪ ಬ್ರಹ್ಮ. ತಾನು ಸ್ವತಃ ಬ್ರಹ್ಮದಿನ ಅಂತ ತಿಳ್ಕೊಂಡಿರ್ತಾನ. ಎಲ್ಲನೂ ಬ್ರಹ್ಮ ಸ್ವರೂಪನೇ ಅದ, ಎಲ್ಲ ಶಿವಮಯ, ಎಲ್ಲ ಬ್ರಹ್ಮಮಯ ಅಂತ. ಅದೇ ಚಿದ್ರೂಪ ಬ್ರಹ್ಮ. ಈ ಚಿದ್ರೂಪ ಬ್ರಹ್ಮತ್ವ ಏನದಲ್ಲ, ಇದು ಬಿಂಬ. ಅಂತಃಕರಣ ಅಂದ್ರ ನೀರಿದ್ದಂಗ. ಆ ಅಂತಃಕರಣದೊಳಗ ಆ ಚಿದ್ರೂಪ ಬ್ರಹ್ಮನ ಪ್ರತಿಬಿಂಬ ಏನದಲ್ಲ, ಪ್ರತಿಬಿಂಬ ಅಂದ್ರೆ ಆಭಾಸ. ಅದಕ್ಕೆ ಚಿದಾಭಾಸ ಅಂತಾರ. ಚಿದ್ರೂಪ ಬ್ರಹ್ಮನ ಪ್ರತಿಬಿಂಬವೇ ಆಭಾಸ. ಪ್ರತಿಬಿಂಬ ಸತ್ಯನ ಮಿಥ್ಯನ? ಕಲ್ಪಿತ. ಕಲ್ಪಿತ ಮಿಥ್ಯ. ಮಿಥ್ಯ ಕಲ್ಪಿತ. ಮಿಥ್ಯವಾದ ಕಲ್ಪಿತ ವಸ್ತುವಿನೇ ನಾನು ಅಂತ ತಿಳ್ಕೊಂಡಿರ್ತಾನ. ಅದಕ್ಕೆ ಇಲ್ಲಿ ಏನಾಗ್ಯದ, ಗಡಿಗೆ ಆದ ನಿಮ್ ಸ್ಥೂಲ ಶರೀರದ, ಅದ್ರೊಳಗೊಂದು ಅಂತಃಕರಣ ನೀರದ, ಅದ್ರೊಳಗೊಂದು ಸಾಕ್ಷಿ ಅಂತೇಳಿ ಬಿಂಬ ಅದ, ಅದ್ರೊಳಗ ಚಿದಾಭಾಸ ಅನ್ನೋ ಪ್ರತಿಬಿಂಬ ಆದ. ಆ ನೀರೇನದ ಬುದ್ಧಿ. ಆ ಬುದ್ಧಿ ಒಳಗ ಅಂತಃಕರಣದೊಳಗೆ ಏನದವ? ಕಾಮಗಳು ಅಂದ್ರೆ ವಾಸನೆಗಳು. ಹಿಂದಿನ ಜನ್ಮದ ವಾಸನೆಗಳು ಏನದವ? ಏನ್ ಮಾಡಿ ಬಂದಿರಿ ಅದೇ ಈ ಜನ್ಮದಾಗ ಆಸೆ ಪಡ್ತೀರಿ. ಹಿಂದಿನ ಜನ್ಮದಾಗ ನೀವು ವಿಚಾರ ಸಾಗರ ಕೇಳಿರೋದಕ್ಕೆ ಈ ಜನ್ಮದಾಗ ನಿಮ್ಮ ವಾಸನೆಗಳು ಒಳ್ಳೆಯ ಶುಭ ವಾಸನೆಗಳು ತಗೊಂಡು ಬಂದಿರಿ. ಇದನ್ನ ಕೂತಿ ಕೇಳಬೇಕು. ಇದನ್ನ ಬಿಟ್ಟರೆ ಜೀವ ಹೋದಂಗ ಆಗ್ತದೆ ನಿಮಗ. ಒಂದು 15 ನಿಮಿಷ ನೀವು ಮಾತಾಡ್ಬೇಕಂತ ನಾಗರತ್ನ 15 ನಿಮಿಷ ಮಾತಾಡ್ರಿ. ನೀವು ಒಂದು 5 ನಿಮಿಷ 10 ನಿಮಿಷ ಎಷ್ಟರ ಮಾತಾಡ್ರಿ, ಬಿಡಬೇಡ್ರಿ. ಮಾತಾಡ್ಕೊತಿರ್ರಿ. ನೀವು ಏನಾರ ಮಾತಾಡ್ರಿ, ಮಾತಾಡ್ರಿ. ಅವ್ರ ಸಲುವಾಗಿ ಮಾತಾಡ್ಬೇಕು ನಾವೀಗ. ಇದು ಚಟ ಬಿದ್ಬಿಟ್ಟದ ನಿಮಗೆ ಮಾತಾಡೋದು. ಗಟ್ಟಿ ನೀವು ಮಾಡ್ಕೊಂಡ್ರೆ ಗಟ್ಟಿ ಆಗ್ತದೆ. ನನ್ನ ಮಾತು ಕೇಳಿದ್ರೆ ಗಟ್ಟಿ ಆಗಲ್ಲ. ನನ್ನಿಂದ ನೀವು ಏನು ಗಟ್ಟಿ ಆಗಲ್ಲ. ನೀವು ಸ್ವಂತ ತಿಳ್ಕೊಳ್ಬೇಕು, ನೀವು ವಿಚಾರ ಮಾಡಿ ಗಟ್ಟಿ ಆಗ್ಬೇಕು. ನನ್ನ ಮಾತಿನಿಂದ ಏನು ಆಗಿಲ್ಲ. ಇದು ಬಂದಿ ಮಗನ ಸಂಸಾರ. ಇದು ನಾವು ಮಾಡಿದ್ದು, ನಾನು ಹೇಳಿದ್ದು, ನಾನು ಗಟ್ಟಿ ಆಗ್ತೀನಿ. ನಾನು ಹೇಳೋದ್ರಿಂದ ನೀವು ಗಟ್ಟಿ ಆಗಲ್ಲ. ನೀವು ವಿಚಾರ ಮಾಡೋದ್ರಿಂದ ನೀವು ಗಟ್ಟಿ ಆಗ್ತೀರಿ. ಯಾರದವರೇ ಗಟ್ಟಿ ಆಗೋದಿದು. ನಿಮಗೆ ನೀವೇ ಮಾಡ್ಕೋಬೇಕು, ನಮಗೆ ನಾವೇ ಮಾಡ್ಕೋಬೇಕು. ಮಾಹಿತಿಗಳು ಸಿಗ್ತಾವ. ನಾ ಹೇಳೋ ಮಾಹಿತಿ ಇನ್ನೊಂದಿಷ್ಟು ಸ್ಪಷ್ಟವಾಗಿ ತಿಳಿತಾವ ಅಷ್ಟೇ. ನೀವು ಗಟ್ಟಿ ಆಗ್ಬೇಕಾದ್ರೆ ನೀವೇ ವಿಚಾರ ಮಾಡಿ ನೀವೇ ಗಟ್ಟಿ ಆಗ್ಬೇಕು. ನಾ ಮಾತಾಡಿ ನನಗೇನತ್ತ, ನಾ ಗಟ್ಟಿ ಆಗ್ತೀನಿ. ಹೇಳಿ 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 ನಾ ಗಟ್ಟಿ ಆಗ್ಬಿಡ್ತೀನಿ. ಪುಸ್ತಕ ಇರ್ಲಾರ್ದ್ರೆ ಹೇಳಂಗ ಹಾಕ್ಬಿಡ್ತೀನಿ. ಈಗ ಏನ್ ಮಾಡ್ತೀರಿ? ನಾನು ಗಟ್ಟಿಯಾಗಿ ವಿಚಾರ ಮಾಡಿದ್ರೆ ನಾನು ಗಟ್ಟಿ ಆಗ್ತೀನಿ, ವಿಚಾರ ಮಾಡಿದ್ರೆ ನೀವು ಗಟ್ಟಿ ಆಗ್ತೀರಿ. ಹೇಳೋದ್ರೆ ಜಾಣ್ಯರಾಗ್ಬೋದು, ಕೇಳೋದ್ರೆ ಜಾಣ್ಯರ. ಗಟ್ಟಿ ಆಗೋದಾಗಲ್ಲ.
ಗಟ್ಟಿತನ ನಮ್ಮ ವಿಚಾರ ವೈಚಾರಿಕತೆಯಿಂದ ನಮ್ ಗಟ್ಟಿತನ ಬರೋದು. ಆಯ್ತು, ಹಂಗೆ ಮಾಡಿ. ಅದಕ್ಕೆ ಏನಾಯ್ತು, ಈಗ ಗಡಿಗೆ ಬಗ್ಗಿಸಿರಿ ಅಂತ ತಿಳ್ಕೊಳ್ರಿ. ಹಿಂಗ ಬಗ್ಗಿಸಿದ್ರಿ ಅಂತಂದ್ರ ನೀರ ಹಿಂಗ್ ಮೊದಲ ಸೀದಾ ಇಟ್ಟಾಗ ಗಡಿಗೆ ದುಂಡಾಕಾರ ಇತ್ತು. ಗಡಿಗೆ ಬಗ್ಗಿಸಿದ್ರೆ ನೀರು ಡೊಂಕಾಯ್ತಾ ಇಲ್ಲ. ಗಡಿಗೆ ಬಗ್ಗಿಸಿದಾಗ ನೀರು ಡೊಂಕ ಆಗ್ತದ, ಎಲ್ಲಿದ್ರೆ ಕಡಿಮೆ ಆಗ್ತದ, ಹಾಕಿದ್ರೆ ಹೆಚ್ಚಾಗ್ತದ, ನೀರ್ನಾಗ ಹೆಚ್ಚು ಕಡಿಮೆ ಆಗ್ತದ. ನೀರ್ನಾಗ ಅಂಕು ಡೊಂಕುಗಳಾಗ್ತಾವ ನೀವು ಗಡಿಗೆ ಬಗ್ಗಿಸಿದ್ರ. ಆದ್ರ ಅದ್ರ ಒಳಗಿರಂತ ಪ್ರತಿಬಿಂಬ ಏನದ ಅಲ್ಲ, ಸೂರ್ಯನ ಪ್ರತಿಬಿಂಬ ಅದು ಏನರೇ ನೀರ್ ಅಲ್ಲಾಡಿದ್ರ ಸೂರ್ಯನ ಪ್ರತಿಬಿಂಬ ಅಲ್ಲಾಡ್ದಂಗ ಅನಿಸ್ತದ ನಿಮಗೆ. ಆದ್ರ ಅಲ್ಲಾಡುವಿಕೆ ನೀರಾಗದು, ಸೂರ್ಯನೊಳಗದು ನೀರಾಗದ, ಸೂರ್ಯನೊಳಗಿಲ್ಲ. ಅದೇ ಸಮಸ್ಯೆ ಇರೋದೀಗ. ನಾನೇ ಅಳ್ಳಾಡ್ಲಕತ್ತೇನೆ ಅಂತ ತಿಳ್ಕೊತ ನಾವು ಅಜ್ಞಾನಿ ಆದವನು. ಸೂರ್ಯ ಅಳ್ಳಾಡ್ಲಕತ್ತಾನ, ಪ್ರತಿಬಿಂಬ ಈ ಪ್ರತಿಬಿಂಬನೇ ಅಳ್ಳಾಡಂಗಿಲ್ಲ ಅಂದ್ಮೇಲೆ ಪ್ರತಿಬಿಂಬ ಹೆಂಗ್ ಅಳ್ಳಾಡ್ತದ್ರಿ? ಪ್ರತಿಬಿಂಬಕ್ಕೂ ನೀರಿಗೆ ಏನಾರ ಸಂಬಂಧ ಅದ ಏನು? ಬಿಂಬಕ್ಕೂ ಪ್ರತಿಬಿಂಬಕ್ಕೂ ಸಂಬಂಧ ಅದ. ಬಿಂಬ ಅಳ್ಳಾಡಿದ್ರೆ ಪ್ರತಿಬಿಂಬ ಅಳ್ಳಾಡ್ತದ. ಬಿಂಬ ಪೂರ್ವಕ್ಕೆ ಉದಯ ಆದ್ರೆ ಪ್ರತಿಬಿಂಬ ಪೂರ್ವಕ್ಕೆ ಉದಯ ಆಗ್ತದ. ಬಿಂಬ ಪಶ್ಚಿಮಕ್ಕೆ ಮುಳುಗಿದ್ರೆ ಪ್ರತಿಬಿಂಬ ಪಶ್ಚಿಮಕ್ಕೆ ಮುಳುಗ್ತದ ನೀರಾಗಿಟ್ರ. ಆದ್ರೆ ಅಳ್ಳಾಡುವಿಕೆ ಏನದ? ನೀರಾಗದ. ನಮ್ಮ ಬುದ್ಧಿ ಒಳಗದ್ರಿ ಅಳ್ಳಾಡುವಿಕೆ. ಕಾಮಗಳು, ಕರ್ಮಗಳು, ಮತ್ತೆ ಆ ಕರ್ಮ ಫಲಗಳು, ಸುಖ ದುಃಖಾದಿಗಳು, ಮತ್ತಿನ್ನೇನದ ಅವುಗಳನ್ನ ಗಂಟು ಕಟ್ಟಿಕೊಂಡು ಹೋಗುವಿಕೆ ಮತ್ತು ಬರುವಿಕೆ, ಗಮನ ಇದೆಲ್ಲ ನಿಮ್ ಬುದ್ಧಿ ಒಳಗದ. ಇಟ್ ಈಸ್ ಯುವರ್ ಓನ್ ಪ್ರಾಬ್ಲಮ್. ಚಿದಾಭಾಸ ಅಂದ್ರೂ ಅಲ್ಲ. ಚಿದಾಭಾಸ ಏನ್ ಆಗ್ಲಕತ್ತದ ಅನುಭವ ಆಗ್ಲಕತ್ತದ. ಸರ್ಪ ಕಂಡಾಗ ಭಯ ಆಗ್ಲಕತ್ತದ, ಸುತ್ತಿ ಕಂಡಾಗ ಸುಖ ಆಗ್ಲಕತ್ತದ. ಸುತ್ತಿ ಕಂಡಾಗ ಸುಖ ಆಗ್ಲಕತ್ತದ. ಸುಖ ದುಃಖಗಳು ಜೀವನಿಗೆ ಆಗ್ಲಕತ್ತದ ಅಂತ ಅನಿಸ್ತದ. ಜೀವನಿಗೆ ಆಗ್ತಾ ಇಲ್ಲ, ನಿಮ್ ಬುದ್ಧಿಗೆ ಆಗದು. ಚಿದಾಭಾಸಗ ಆಗಲ್ಲ. ನಿಮ್ ಬುದ್ಧಿಗೆ ಆಗಲಿ, ನಿಮ್ ಅಂತಃಕರಣಕ್ಕೆ ಆಗ್ಲಕತ್ತಿದ್ದವೆಲ್ಲ ಅನುಭವ ಚಿದಾಭಾಸಗ ಆಗ್ಲಕತ್ತದ ಅಂತ ಅನಿಸ್ಲಕತ್ತದ. ಸೂರ್ಯ ಅಲ್ಲಾಡ್ಲಕತ್ತನಂತ ಅನಿಸ್ಲಕತ್ತದ. ನೀರ್ ಕುದಿಲಕತ್ತದ ಅಂತಂದ್ರೆ ಒಳಗಿನ ಸೂರ್ಯ ಕುದಿಲಕತ್ತಿಲ್ಲ. ನೀರ್ ತಣ್ಣಗದ ಅಂದ್ರೆ ಒಳಗಿನ ಸೂರ್ಯ ತಣ್ಣಗಿಲ್ಲ. ಒಳಗಿದ್ದಾಗ ಏನೂ ಬರಕ್ಕಿಲ್ಲ, ಪ್ರತಿಬಿಂಬಕ್ಕೆ ಏನೇನು ಬರಕ್ಕಿಲ್ಲ. ಇದು ಆಗ್ಲಕತ್ತಿದ್ ನಿಮ್ ಮನಸ್ಸಿಗೆ ನೋವಾಗದು, ಸುಖ ದುಃಖ ಅನುಭವಿಸೋದೆಲ್ಲ ನಿಮ್ಮದೇ ಅಂತಃಕರಣದ ಸಮಸ್ಯೆ. ಅದು ನಿಮ್ಮ ಅಂತಃಕರಣದ ಸಮಸ್ಯೆಗೆ ಜೀವ ಯಾಕೆ ಸಣ್ಣ ಆತನ್ರಿ? ಇದು ಬಹಳ ಅಡ್ವಾನ್ಸ್ಡ್ ವಿಚಾರ ಅದ. ಮುಂದೆ ಬರ್ತದಿದು. ನಿಮ್ಮ ಜೀವನಿಗೂ ಮುಕ್ತ ಮಾಡ್ತಾರ. ಜೀವ ಬಿಂಬದ ಪ್ರತಿಬಿಂಬ ಅದನ. ನಿಮ್ಮ ನೀರಿಗೆ ಸಂಬಂಧ ಇಲ್ಲ. ಇನ್ನ ಒಂದು ಸ್ಟೆಪ್ ಮುಂದೆ ಹೋಗ್ಬೇಕಾಗ್ಯದ ನಾವು. ನಿಮ್ಮ ಬುದ್ಧಿ ಸುಧಾರತ್ವರಿ ಅಂತ ಹೇಳ್ತಾರ ಅವರು. ಜೀವಕ್ಕೆ ಏನು ಮಾಡಕ್ಕಾಗಲ್ಲ. ನೀವು ಒಳಗ ನೀರ್ ಅಳ್ಳಾಡಿದ್ರೆ ಸೂರ್ಯನ ಪ್ರತಿಬಿಂಬ ಅಳ್ಳಾಡ್ದಂಗೆ ಕಾಣಿಸ್ತದ. ಆದ್ರೆ ಅಳ್ಳಾಡುವಿಕೆ ನೀರಾಗದು, ಸೂರ್ಯನೊಳಗದು. ಪ್ರಶ್ನೆ ಕೇಳ್ತಾರ ಮುಂದ ವಿಚಾರಸಾಗರದಾಗ. ಇದೇ 4ನೇ ತರಂಗದಾಗೆ ಬರ್ತದದು ಮುಂದೆ. ಮುಖ್ಯವಾದ ಪಾತ್ರ ವಹಿಸ್ತದೆ. ಬುದ್ಧಿ ಒಳಗ ಸಮಸ್ಯೆಗಳದವ. ಅದರ ಸಮಸ್ಯೆಗೆ ಅದೇ ಕಾರಣ. ದರ್ಶನನ ಸಮಸ್ಯೆಗೆ ದರ್ಶನನೇ ಕಾರಣ. ಪವಿತ್ರಗೌಡ ಅಲ್ಲ, ಮತ್ತವ್ರೇನು 17 ಮಂದಿ ಅದರಲ್ಲ, ಅವರವ್ರ ಸಮಸ್ಯೆಗೆ ಅವರವರೇ ಕಾರಣ. ಯಾಕಂದ್ರೆ ಅವರವ್ರ ಬುದ್ಧಿಗಳೇ ಅವರವ್ರಿಗೆ ಕಾರಣ. ಅವ್ರ ಕಾರಣ, ಇವ್ರ ಕಾರಣ, 108 ಯಾರ್ಯಾರಿಗೋ ತೆಕ್ಕಿಗೆ ಬಿದ್ದಾರವ್ರು. ಯಾರಿಗ್ಯಾರು ಕಾರಣರಿಲ್ಲ, ಎಲ್ಲ ಅವರವ್ರಿಗೆ ಕಾರಣ, ಅವರೇ ಕಾರಣ.
ಅವ್ರವ್ರ ಬುದ್ಧಿನೇ ಕಾರಣ, ಅವ್ರವ್ರ ಕರ್ಮಗಳೇ ಕಾರಣ. ಎಂತ ಕರ್ಮ ಮಾಡ್ಯಾರ ಅಂತ ಕರ್ಮ ಅವ್ರ ಬುದ್ಧಿ ಒಳಗೆ ಸಂಗ್ರಹ ಮಾಡ್ಕೊಂಡಾರ. ಅದಕ್ಕೆ ತಕ್ಕ ಫಲಗಳು ಎಲ್ಲ ಅವ್ರ ಬುದ್ಧಿಗೆ ಅದಾವು. ಬುದ್ಧಿ ಸುಧಾರಿಸುವವರು ಎಂತ ಹೇಳ್ತಾರೆ ಈಗ ಅವರು? ಮನಸ್ಸು ಬುದ್ಧಿ ಅಂತಃಕರಣ ಏನದ ಅದರೊಳಗೆ ಸುಧಾರಣೆ ಆಗ್ಬೇಕು. ಜೀವನೊಳಗೆ ಏನದ? ಜೀವ ನಿಮ್ಮೊಳಗಿದ್ದಂತೆ ಜೀವ ನಮ್ಮೊಳಗದ. ಎಲ್ಲರೊಳಗೂ ಜೀವ ಒಂದೇ. ಒಂದೇ ಸೂರ್ಯನ ಪ್ರತಿಬಿಂಬ ಎಲ್ಲ ಗಡಿಗೆಗೊಳಗೊಳಗೆ ಅದಾವ. ಒಂದು ಗಡಿಗೆಯಾಗ ನೀರ ಬಣ್ಣ ಚೇಂಜ್ ಅದ, ಒಂದು ಗಡಿಗೆಯಾಗ ತಳ ಸರಿಗೆಲ್ಲ ಅಲ್ಲಾಡಕತ್ತದ. ಒಂದು ಗಡಿಗೆ ನೀರು ರಾಡಿ ಅದಾವ, ಒಂದು ಗಡಿಗೆ ನೀರು ಸ್ವಚ್ಛ ಅದಾವ. ಗಡಿಗೆ ನೀರಿನ ಸಮಸ್ಯೆ ಹೊರತು ಅದ್ರೊಳಗಿರೋ ಪ್ರತಿಬಿಂಬದ ಸಮಸ್ಯೆ ಅಲ್ಲ. ಬೆಳಕೆಂತ ಬೆಳಕಲ್ರಿ. ಪ್ರಾಣ ಸಮೇತ ಜೀವನದ ಪ್ರಾಣದ ಬಗ್ಗೆ ಮಾತಾಡ್ಬೇಡ್ರಿ. ಪ್ರಾಣ ಇದ್ದದಕ್ಕೆ ಇವೆಲ್ಲ ಕೆಲಸ ಮಾಡ್ಲಕತ್ತೀವಿ ನಾವು. ಪ್ರಾಣ ಇದ್ದಿದ್ದಿಲ್ಲ ಅಂದ್ರೆ ಇವೇನು ಮಾಡ್ತಿದ್ದಿಲ್ಲ. ಪ್ರಾಣದ ಸುದ್ದಿ ಮಾತಾಡ್ಬಾರ್ದು ನಾವು. ಜೀವನ ಹೆಣದ ಸುದ್ದಿ ಮಾತಾಡ್ಲಕತ್ತೀವಿ, ಜೀವಂತಿದ್ದವ್ರ ಸುದ್ದಿ ಮಾತಾಡ್ಲಕತ್ತೀವಿ ನಾವು. ಜೀವಂತದ ಅದಕ್ಕೆ ಪ್ರಾಣದ ಸುದ್ದಿ ಮಾತಾಡೋದಿಲ್ಲ. ಪ್ರಾಣ ಜೀವ ಜೀವಂತ ಅದಕ್ಕೆ ಇದು ಏನಾಗಿರ್ತದ? ಜೀವ ಅಂದ್ರೇನು? ಅಟ್ಯಾಚ್ಮೆಂಟ್. ಎದಕ್ಕರೆ ಹೋಗಿ ಅಟ್ಯಾಚ್ ಆಗ್ತದ. ಅದ್ರ ಗುಣನೇ ಅದು. ಅದಕ್ಕರೆ ಅಟ್ಯಾಚ್ ಆಗ್ತದ. ಒಂದು ಇದಕ್ಕರೆ ಅಟ್ಯಾಚ್ ಆಗ್ತದ, ಒಂದು ಅದಕ್ಕರೆ ಅಟ್ಯಾಚ್ ಆಗ್ತದ. ಆ ಅಟ್ಯಾಚ್ಮೆಂಟ್ ಬಗ್ಗೆ ನಾವೇನ್ ಮಾಡ್ಬೇಕು? ಡಿಟೇಚ್ ಆಗ್ತಿರ್ಬೇಕು. ಈ ನನ್ನ ಮಾತು ಕೇಳೋದ್ರ ಬಗ್ಗೆ ನಿಮ್ಗೊಂದು ಅಟ್ಯಾಚ್ಮೆಂಟ್ ಸಿಕ್ಕಲ್ಲ. ಇದು ಕೇಳಿದ್ರೆ ಸಮಾಧಾನ. ಇದರಿಂದ ಏನು ಉಪಯೋಗ ಅದ? ನಾ ಏಟ್ ಹೇಳಿದ್ರೆ ಏನು ಉಪಯೋಗ? ನೀವು ಕೇಳಿದ್ರೆ ವಿಚಾರ ಮಾಡಿ ನೀವು ಗಟ್ಟಿ ಹೇಳಿಲ್ಲ ಅಂತಂದ್ರೆ ಏನು ಉಪಯೋಗ ಅದ? ಹೇಳಿ ಕೇಳಿ. ನಮಗೆ ಹೇಳೋ ಅಟ್ಯಾಚ್ಮೆಂಟ್, ನಿಮಗೆ ಕೇಳೋ ಅಟ್ಯಾಚ್ಮೆಂಟ್. ಅಟ್ಯಾಚ್ಮೆಂಟ್ ಇದೆ ಪಾಯ್ಸನ್. ಇದು ಒಂದು ವಿಷ. ವಿಚಾರ ಮಾಡ್ಲಿಕ್ಕೆ ಚಾನ್ಸ್ ಕೊಡ್ತಾ ಇಲ್ಲ. ಅದ್ರ ಸಲುವಾಗಿ ನಾನೇನ್ ಮಾಡೀನಿ? ವಿಚಾರ ಮಾಡ್ರಿ. ಮುಂದಿನ ಪಾಠಕ್ಕೆ ಹೋಗೋದಕ್ಕಿಂತ ಮೊದಲು ವಿಚಾರ ಮಾಡಿ ಇದ್ರೊಳಗೆ ಗಟ್ಟಿ ಆಡ್ರಿ. ಅದಕ್ಕೆ ಇಲ್ಲೇನಲ್ಲ, ಬುದ್ಧಿ ಸಮಸ್ಯೆ. ನಿಮ್ ಬುದ್ಧಿ ಸುಧಾರಿಸಿಕೊಳ್ರಿ. ಜೀವಕ್ಕೆ ಸಂಬಂಧ ಇಲ್ಲ. ಅದೇ ಪ್ರತಿಬಿಂಬಕ್ಕೆ ಏನು ಸಮಸ್ಯೆ ಇಲ್ಲ. ಬಿಂಬ ಎಷ್ಟು ನಿರ್ಲಿಪ್ತದನೋ ಪ್ರತಿಬಿಂಬನೂ ಅಷ್ಟೇ ನಿರ್ಲಿಪ್ತದ. ಪ್ರತಿಬಿಂಬ ನೀರಿಗೆ ಏನಿರ ಅಂಟ್ಕೊಂಡದೇನ್ರಿ? ನೀರು ರಾಡಿ ಇದ್ರೆ ಪ್ರತಿಬಿಂಬ ರಾಡಿ ಆಗ್ಯದ. ನೀರು ಸ್ವಚ್ಛ ಇದ್ರೆ ಪ್ರತಿಬಿಂಬ ಸ್ವಚ್ಛ ಆಗ್ಯದ. ನೀರು ಅಲ್ಲಾಡಿದ್ರೆ ಪ್ರತಿಬಿಂಬ ಅಲ್ಲಾಡ್ತದ. ಅಲ್ಲಾಡ್ದಂಗೆ ಕಾಣ್ತಿರ್ಬೇಕು. ಅದ್ರ ಅಲ್ಲಾಡುವಿಕೆ ಇಲ್ಲ. ಅದ್ರದ್ದು ಬಿಂಬ ಎಷ್ಟು ಸ್ಥಿತಿಯಲ್ಲದ ಅಂತ ಸ್ಥಿತಿ ಒಳಗೆ ಪ್ರತಿಬಿಂಬ ಅದ. ನೀರಿನ ಸ್ಥಿತಿಗೂ ಪ್ರತಿಬಿಂಬದ ಸ್ಥಿತಿಗೂ ಏನೂ ವ್ಯತ್ಯಾಸ ಇಲ್ಲ. ಏನು ಸಂಬಂಧ ಇಲ್ಲ ನೀರಿನ ಸ್ಥಿತಿಗೂ ಪ್ರತಿಬಿಂಬದ ಸ್ಥಿತಿಗೂ. ಅದಕ್ಕೆ ಚಿದಾಭಾಸ ಯಾರಿಗೆ ಸಂಬಂಧಪಟ್ಟವದನ ಅಂತಂದ್ರ ಅವ ಬ್ರಹ್ಮನಿಗೆ ಸಂಬಂಧಪಟ್ಟವದನ. ಈ ನೀರೊಳಗೆ ಹೋಗಿ ನೀನ್ ಯಾಕೆ ಹೊಲ್ಸಾಲಕತ್ತಿದು? ನೀರಿಗೆ ಯಾಕೆ ನೀನು ಅದೇ ನೀರಿಗೆ ಅಂಟುಕೊಂಡನಲ್ಲ, ಅದೇ ಪ್ರಾಣ. ಮತ್ತಿನ್ನೇನಿಲ್ಲ. ಪ್ರಾಣದ ಗೆಳೆಯ ಅಂತಾರಲ್ಲ, ಒಬ್ರಿಗೊಬ್ರು ಅಟ್ಯಾಚ್ಮೆಂಟ್ ಇದ್ದದಕ್ಕೆ ಪ್ರಾಣ ಅಂತ. ಪಂಚ ವಾಯುಗಳು ಒಳಗ ಕೆಲಸ ಮಾಡ್ಲಿಕ್ಕತ್ತವ. ಅವ್ರ ಕೆಲಸ ಏನಂದ್ರೆ ಯಾವ್ದಕ್ಕರೆ ಒಂದು ಅಟ್ಯಾಚ್ ಮಾಡೋದೇ ಅವ್ರ ಕೆಲಸ. ಅವ್ರ ಗುಣ ಸ್ವಭಾವ ಅದೇ ಅಟ್ಯಾಚ್ ಮಾಡೋದು. ಅದಕ್ಕೆ ಪ್ರಾಣವಾಯು. ಕಡೆಗೆ ಪ್ರಾಣಕ್ಕೆ ದೇವರಂದು ಬಿಟ್ರು ಹಿಂದೂ ಧರ್ಮದ ಪ್ರಾಣದೇವರು. ಪ್ರಾಣದೇನಿಲ್ಲ. ಇಲ್ಲಿ ಬುದ್ಧಿ ಸುಧಾರಣೆ ಮಾಡ್ಕೋಬೇಕಷ್ಟೇ. ಚಿದಾಭಾಸದ ಜೀವನದು ಏನು ಸಮಸ್ಯೆ ಇಲ್ಲ, ಬ್ರಹ್ಮಂದು ಏನು ಸಮಸ್ಯೆ ಇಲ್ಲ. ಜೀವಾತ್ಮ ಅಂತರಂತಂದ್ರೆ ಜೀವಾತ್ಮ ಅಂತರಂತಂದ್ಮೇಲೆ ಜೀವ ಆತ್ಮದಷ್ಟೇ ಪವಿತ್ರ. ಅದಕ್ಕೆ ಒಯ್ದು ಈ ಬುದ್ಧಿ ಇದೆಲ್ಲ ಓದು ಒಯ್ದು ಅದ್ರ ಮೇಲೆ ಆರೋಪಿಸಿದ್ದಕ್ಕೆ ಅದು ಜೀವ ಅನಿಸ್ಕೊಂಡದು. ನಾವು ಆರೋಪ ಮಾಡಿರೋದಕ್ಕೆ ಆಕ್ಚುಲ್ ಅದು ಯಾವುದಕ್ಕೂ ಅಂಟುಕೊಂಡಿಲ್ಲ. ನಮ್ಮ ಬುದ್ಧಿ ಸುಧಾರಣೆ ಆಗ್ಬೇಕಾಗ್ಯದ. ಅದಕ್ಕೆ ಬುದ್ಧಿಗೆ ತಂದಿಡ್ತಾರೆ. ಏನ್ ಸಮಸ್ಯೆ ಅದ ನಿಮ್ ಬುದ್ಧಿ ಒಳಗದ, ಯಾವ ಚಿದಾಭಾಸನಲ್ಲಿ ಇಲ್ಲ, ಎಲ್ಲಿ ಇಲ್ಲ, ನಿಮ್ ಬುದ್ಧಿ ಸುಧಾರಿಸುವರಿ ಮೊದಲ ಅಂತ ಹೇಳ್ತಾರೆ. ಲಾಸ್ಟಿಗೆ ಚಿದಾಭಾಸನು ಮುಕ್ತ ಮಾಡ್ತಾರೆ. ಚಿದಾಭಾಸಕ್ಕೆ ಹೊಲಸು ಹಬ್ಬಿಸಿಬಿಟ್ಟಿ ನಾವು ಇಲ್ಲಿ ತನಕ. ಅವ್ನಿಗೆ ಸುಖ ಅನುಭವ ಆಗ್ತದ, ದುಃಖ ಅನುಭವ ಆಗ್ತದ. ಪ್ರತಿಬಿಂಬಕ್ಕೆ ನೀರು ಅಲ್ಲಾಡಿದ್ರೆ ಪ್ರತಿಬಿಂಬಕ್ಕೆ ಏನಾರ ನೀರು ಕಾಯಿಸಿದ್ರೆ ಪ್ರತಿಬಿಂಬ ಬಿಸಿ ಆಗ್ತದೆ ಅಂದ್ರೆ ಎಲ್ಲರೇ? ನೀರಿಗೂ ಆ ಪ್ರತಿಬಿಂಬಕ್ಕೆ ಹೆಂಗ್ ಸಂಬಂಧ ಇಲ್ಲ, ಅದೇ ರೀತಿ ನಿಮ್ಮ ಬುದ್ಧಿಗೂ ಮತ್ತು ಆ ಚಿದಾಭಾಸನಿಗೆ ಏನು ಸಂಬಂಧ ಇಲ್ಲ. ಅವನಿಗೆ ಪ್ರಮಾತೃ ಅಂತಾರ, ತಿಳ್ಕೊತಾನಷ್ಟೇ. ಏನಲ್ಲ ಅಂತ ತಿಳ್ಕೊತಾನ. ಪ್ರಮಾತ ಅಂದ್ರೆ ಅಂತಃಕರಣ, ಪ್ರಮಾತೃ ಅಂದ್ರೆ ಅದ್ರೊಳಗಿರೋ ಚಿದಾಭಾಸ ತಿಳ್ಕೊಳ್ಳೋಣ.
ಜಡ ವಸ್ತುವಿನ ವಿಜ್ಞಾನಿ. ಅವನ ಶಕ್ತಿ ಏನದ ಜಡ ವಸ್ತುವನ್ನು ಮಾತ್ರ ತಿಳ್ಕೊತಾನ. ಅವನಿಗೆ ಏನ್ ಮಾಡ್ಬೇಕಾಗ್ಯದ, ಸದ್ಗುರುನಾಥ ಸಿಕ್ಕದ್ದಕ್ಕ ಅವನಿಗೆ ಒಂದು ಶಕ್ತಿ ಬರ್ತದೆ. ಏನ್ ಬರ್ತದ, ಬರೀ ಜಡ ವಸ್ತುವನ್ನು ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ನನ್ನ ಸ್ವರೂಪ ಈ ಜಡ ವಸ್ತುಗಳ ಜೊತೆಗೆ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಅವ್ರ ಅಭಿಮಾನ ತಾಳದಲ್ಲ. ನನ್ನ ಮೂಲ ಸ್ವರೂಪ ಏನದ, ನಾನು ಸೂರ್ಯನ ಪ್ರತಿಬಿಂಬ ಅದೀನಿ, ಈ ನೀರೊಳಗಿನ ಮುಳುಗಿನಿ ಅಂತಂದ್ರ ನೀರಿನಿಗೆ ಸಂಬಂಧ ಇಲ್ಲ ನಾನು ಅಂತೇಳಿ ಇದರಿಂದ ಸಂಬಂಧ ಕಡ್ಕೊತಾನ. ಈ ಬುದ್ಧಿಗೆ ಸಂಬಂಧ ಕಡ್ಕೊಂಡು ಅವ ಆ ಕಡೆ ಬ್ರಹ್ಮನ ಕಡೆ ಹೋಗ್ತಾನ, ಬ್ರಹ್ಮ ಸ್ವರೂಪಿ ಆಗ್ತಾನ. ಇದಿರೋದು ಹಿಂಗೆ, ಜಗತ್ತು ಹಿಂಗೆ ಹೇಳ್ತಿರ್ತದ, ಬುದ್ಧಿ ಹಿಂಗೆ ಹೇಳ್ತಿರ್ತದ. ಇವೆಲ್ಲ ಹೇಳೋದಂಗೆ ಕೇಳ್ಕೊತ್ಕೂತ ತಿಮಿರಾದಿ ದೋಷಗಳ ಮಾತು ಕೇಳ್ಕೊತ್ಕೂತ ನಾ ಹಿಂಗೆ ಕತ್ತಲಾಗೆ ಇರ್ಬೇಕಾಗ್ತದ. ಸರ್ಪದ ಭಯ, ಎಳ್ಳೆಯ ಸುಖ ಅನುಭವಿಸ್ಬೇಕಿರ್ಬೇಕಾಗ್ತದ. ಇದು ಏನ್ಯಾಕೆ ಕೇಳಲಕ್ಕ, ಏನ್ಯಾಕೆ ಕೇಳಲಕ್ಕ, ಇದ್ರ ಮಾತೇ ಕೇಳೋದ ಬೇಡ ಅಂತ ಹೇಳಿ ಅವ ಏನ್ ಮಾಡ್ತಾನೆ, ಈ ಬುದ್ಧಿ ಜೊತೆಗೆ ಡಿಸ್ಕನೆಕ್ಟ್ ಆಗ್ತಾನ. ಡಿಸ್ಕನೆಕ್ಟ್ ಆಗಿ ಬ್ರಹ್ಮನ ಜೊತೆಗೆ ಬಿಂಬದ ಕಡೆ ಅವನು ವಾಲಿ ಬಿಡ್ತಾನೆ. ಅವಾಗ ಅವನಿಗೆ ಪರಮಾನಂದ ಪ್ರಾಪ್ತಿ ಸರ್ವದಕ್ಕೆ. ನಿಮ್ ಬುದ್ಧಿ ಹೇಳೋದು ಬಿಟ್ರಿ, ಕೇಳೋದು ಬುದ್ಧಿ ಏನ್ ಹೇಳ್ತದ ಅದನ್ನ ಕೇಳೋದು ಬಿಟ್ರಿ ಅಂತಂದ್ರೆ ಬ್ರಹ್ಮನ ಕಡೆ ವಾಲ್ಬೇಕು. ಬುದ್ಧಿ ಹೇಳೋದು ಕೇಳೋದು ಬಿಟ್ಟಿಗೆ ಬ್ರಹ್ಮನ ಕಡೆ ವಾಲಲಿಲ್ಲ ಅಂತಂದ್ರೆ ಮತ್ತ ಉತ್ತರಾತೇವ್ ನಾವು. ಬ್ರಹ್ಮನ ಕಡೆ ವಾಲುವಂತ ಶಕ್ತಿ ಪಡ್ಕೊಂಡು ಬುದ್ಧಿ ಕೈ ಬಿಟ್ಬಿಡ್ಬೇಕು, ಬಿಟ್ಬಿಡ್ಬೇಕು. ಆವಾಗ ಮೋಕ್ಷ. ಅದಕ್ಕೆ ಏನೇನದಾವ ಅಂತಃಕರಣದಾಗ ಅಂದ್ರೆ ಪ್ರಮಾತ ಒಳಗ ಚಿದಾಭಾಸ ಅಂದ್ರೆ ಜಡ ವಸ್ತುವಿನ ವಿಜ್ಞಾನಿ ಅದನ. ಮತ್ತೊಳಗ ಒಂದು ಜಡ ವಸ್ತು ಬೆಳಕಿಂದಾಗ ತಿಳಿದ್ರ ಚಿದಾಭಾಸನಿಗೆ ಅದರದ ಜ್ಞಾನ ಆಗ್ತದ. ಜಡ ವಸ್ತುವಿನ ಜ್ಞಾನ ಆಗ್ಲಿಲ್ಲ, ತಿಮಿರಾದಿ ದೋಷಗಳಿದ್ದು ಅಂತಂದ್ರ ಆ ಒಂದು ಅದೇ ಪ್ರಮಾತದೊಳಗೆ ಒಂದು ಅವಿದ್ಯೆ ಅಂತದ. ಆ ಅವಿದ್ಯೆ ಶೋಭೆಗೊಳಗುಂಟಾಗಿ ಆ ಜಡ ವಸ್ತುಗಳನ್ನ ತನ್ನ ಅನುಭವದ ಪ್ರಕಾರ ಬೇರೆ ಬೇರೆ, ಕೆಲವೊಬ್ಬರಿಗೆ ಹಾವು ಕಾಣ್ತದ, ಕೆಲವೊಬ್ಬರಿಗೆ ಹೂವಿನ ಮಾಲೆ ಕಾಣ್ತದ, ಕೆಲವೊಬ್ಬರಿಗೆ ನೀರಿನ ಒಂದು ಜಲಧಾರೆ ಕಾಣ್ತದ, ಕೆಲವೊಬ್ಬರಿಗೆ ಎಂಥದ್ದು ಕಾಣ್ತದ, ನೆಲದ ಬಿರುಕನ್ನಂಗೆ ಕಾಣ್ತದ, ಒಬ್ಬೊಬ್ಬರಿಗೆ ಒಂದೊಂದು ತರ ಕಾಣ್ತಿರ್ತದೆ. ಅವರವರ ಸಂಸ್ಕಾರಗಳಿಗೆ ಬಿಟ್ಟದ್ದು. ಅದಕ್ಕೆ ಇಷ್ಟೆಲ್ಲ ಈ ಅವಿದ್ಯೆ ಕೆಲಸ ಮಾಡ್ತದಲ್ಲ, ಇದು ಒಳಗದಲ್ಲಪ್ಪ. ನಿಮ್ಮ ಸಾಕ್ಷಿ ಚೇತನದ ಒಳಗದ, ಒಳಗಿದ್ದದ್ದು ಹೊರ ಜಗತ್ತಿನಾಗ ಹೆಂಗ್ ತಿಳ್ಕೊತದ ಅಂದ್ರೆ ವೃತ್ತಿಯ ಮೂಲಕ ಹೊರಗೆ ಬಂದು ವೃತ್ತಿ ರೂಪ ಹೊರಗೆ ಬಂದು ಆ ವೃತ್ತಿ ಹೋಗಿ ಆ ವಸ್ತುವಿನ ಆಕಾರ ತಾಳಿದಾಗ ಏನಾಗ್ತದ, ಹೊರ ಜಗತ್ತಿನ ಜ್ಞಾನ ಮಾಡ್ಕೊತದ ಅಂತ ಹೇಳಿ. ಒಳಗಿದ್ದಕ್ಕೆ ಇದು ಹೊರಗಿನ ಕೆಲಸ ಹೆಂಗ್ ಮಾಡ್ತದ ಹಿಂಗೆಲ್ಲ ಮಾಡ್ತದ. ವೃತ್ತಿ ರೂಪ ತಾಳಿ ಹೊರಗೆ ಒಳಗಿದ್ದಾಗ ಚಿದಾಭಾಸ, ಹೊರಗೆ ಬಂದಾಗ ಏನಾಗ್ತದ, ಆ ಅಂತಃಕರಣನ ವೃತ್ತಿ ಆಗ್ತದ. ಅಲ್ಲಿ ಒಳಗಿರೋ ಸಾಕ್ಷಿ ಚೇತನೇ ಹೊರಗೆ ಬಂದು ವೃತ್ತಿ ಉಪಯುಕ್ತ ಚೇತನ ಆಗ್ತದ. ಒಳಗಿರೋ ಅವಿದ್ಯೆನೆ ಹೊರಗೆ ಬರ್ತದ, ಒಳಗಿರೋ ಅವಿದ್ಯೆನೆ ಹೊರಗೆ ಬರ್ತದ. ಹಿಂಗೆಲ್ಲ ಅದೆಲ್ಲ 3-4 ಪದರಿನ ಹಗ್ಗ ಹೊರಗೆ ಬರ್ತದ. ಅಂತಃಕರಣ ಅಂದ್ರೆ ಪ್ರಮಾತ, ಮತ್ತು ಪ್ರಮಾತೃ ಅಂದ್ರೆ ಒಳಗಿರ ಚಿದಾಭಾಸ, ಮತ್ತು ಸಾಕ್ಷಿ ಚೇತನ, ಮತ್ತು ಅವಿದ್ಯೆ. ಇವು 4 ಪದರಗಳು ಹೊರಗೆ ಬರ್ತಾವ. ಹೊರಗೆ ಬಂದು ವೃತ್ತಿ ಅನ್ಸುತ್ತಾವ. ವೃತ್ತಿ ಒಂದು ವೈರ್ ನೋಡ್ಲಿಕ್ಕೆ ಮ್ಯಾಲ ಒಂದು ವೈರ್ ಇರ್ತದ, ಒಳಗೆ 3-4 ವೈರ್ ಇರ್ತಾವಲ್ರಿ. 3-4 ವೈರ್ ಹಾಕಿ ಮ್ಯಾಲ ಒಂದು ವೈರ್ ಕರ್ರಂತಿರ್ತಾರಲ್ಲ, ಹಂಗಲ್ಲ ವೃತ್ತಿ. ಅದು ಒಳಗಿಂತ ಹೊರಗೆ ಬಂದು ಹೊರ ಜಗತ್ತಿನೊಳಗೆ ಅದು ಲೀಲೆ ಮಾಡ್ತದ. ಎತ್ತರಿದ್ದಾಗ ಒಂದು ಲೀಲೆ, ನಿದ್ದೆತ್ತಿದಾಗ ಒಂದು ಲೀಲೆ, ಮತ್ತೆ ಬೆಳಕಿದ್ದಾಗ ಒಂದು ಲೀಲೆ, ಕತ್ತಲಾದಾಗ ಒಂದು ಲೀಲೆ. ಅವೆಲ್ಲ ಓಸು 4 ಕೂಡಿ ನಾನಾ ರೀತಿ ಆಕ್ಟಿವಿಟೀಸ್ ಮಾಡ್ತಿರ್ತಾವ. ಸಾಕ್ಷಿ ಒಂದು ಅವಿದ್ಯೆ ಅಂತಃಕರಣ ಅಂತಃಕರಣ ವೃತ್ತಿಯಾಗಿ ಹೊರಗೆ ಬರ್ತದೆ. ಅಂತಃಕರಣನೇ ವೃತ್ತಿಯಾಗಿ ಬರ್ತದೆ. ಒಳಗಿರೋ ಅವಿದ್ಯೆನೆ ಹೊರಗೆ ಅವಿದ್ಯೆಯಾಗಿ ಬರ್ತದೆ. ಒಳಗಿರೋ ಸಾಕ್ಷಿನೇ ಹೊರಗೆ ಬಂದು ವೃತ್ತಿ ಉಪಯುಕ್ತ ಚೇತನ ಆಗ್ತದೆ. ಅವಿದ್ಯೆ, ಅಂತಃಕರಣ, ಸಾಕ್ಷಿ, ಇವು ವೃತ್ತಿ
ಅಂತಃಕರಣ ಹೊರಗೆ ಬಂದು ವೃತ್ತಿ ಅನಿಸ್ಲತ್ತದ. ಒಳಗಿರೋದು ಅಂತಃಕರಣ ಉಪಯುಕ್ತ ಚೇತನ ಸಾಕ್ಷಿ ಅನ್ನೋದು ಹೊರಗೆ ಬಂದು ವೃತ್ತಿ ಉಪಯುಕ್ತ ಚೇತನ ಅನ್ನಿಸ್ತದ. ಒಳಗಿರೋದು ಅವಿದ್ಯೆನೆ ಹೊರಗೆ ಬಂದು ಏನಾಗ್ತದ, ಅವಿದ್ಯೆನೆ ಆಗ್ತದ, ಅವಿದ್ಯೆನೆ ಇರ್ತದ. 4 ಐಟಮ್ ಗೊತ್ತಾಯ್ತಾ? ವೃತ್ತಿ ಅಂದ್ರೆ ಒಂದು ವೃತ್ತಿ ಅಂತ ಹೊರಗೆ ಬಂದಾಗ ಅನಿಸ್ಕೊತದ, ಒಳಗಿದ್ದಾಗ ಅಂತಃಕರಣ ಅನಿಸ್ಕೊತದ. ಮತ್ತೆ ಸಾಕ್ಷಿ ಒಳಗಿದ್ದಾಗ ಅನಿಸ್ಕೊತದ, ಹೊರಗೆ ಒಂದು ವೃತ್ತಿ ಉಪಯುಕ್ತ ಅನಿಸ್ಕೊತದ. ಒಳಗಿದ್ದಾಗನು ಅವಿದ್ಯೆ ಇರ್ತದೆ, ಹೊರಗಿದ್ದಾಗನು ಅದು ಅದ್ರ ಜೊತೆಗೆ ಒಂದು ಅವಿದ್ಯೆ ಇರ್ತದೆ. ಅದು ಹೇಗಿರ್ತದ? ಬ್ರಹ್ಮನ ಹಣಿಗೆ ಹೆಂಗ ಒಂದು ಟಿಕಳಿ ಹಚ್ಕೊಂಡಂಗ ಒಂದು ಮಾಯ ಇರ್ತದೆ, ಅದೇ ರೀತಿ ಇಲ್ಲಿ ಸಾಕ್ಷಿ ಹಣಿಗೆ ಒಂದು ಸಣ್ಣ ಟಿಕಳಿ ಇದ್ದಂಗೆ ಇದು ಅವಿದ್ಯೆ ಇರ್ತದೆ. ಏನಾದ್ರು ಉಪಯೋಗ ಆಯ್ತಾ ಇವತ್ತಿನ ಪಾಠ? ಇವಾಗ ಈ ಸಮಸ್ಯೆಗೆ ಹಚ್ಚಿಕೊಡೋದು ಇದನ್ನೇ ಹೇಳ್ಬೇಕನ್ನೋದಕ್ಕೆ ನಾನು ತಯಾರಿ ಮಾಡ್ಕೊಂಡಿದ್ದೆ. ಆ ತಯಾರಿಗೆ ಪೀಠಿಕೆಯಾಗಿ ಇವತ್ತಿಂದು ಅನುಭವ ಹೊರಗೆ ಬಂತು, ಈಗ ಬಂತು. ನೀವೇನ್ ಪ್ರಶ್ನೆ ಕೇಳಕತ್ತೀರಿ, ಈ ಪ್ರಶ್ನೆಗೆ ಉತ್ತರನೇ ಹೇಳೋದಕ್ಕೆ ಇವತ್ತ ತಯಾರಿ ನಡೆದಿತ್ತು. ಈಗ ಬೆಳಕಿದ್ದಾಗ ನಿಮ್ಮ ಅಂತಃಕರಣದ ವೃತ್ತಿ ಹೊರಗೆ ಹೋಗಿ, ಆ ಹೊರಗೋಗಿ ಏನ್ ಮಾಡ್ತದ? ಅಂತಃಕರಣದ ವೃತ್ತಿ ಹೊರಗೆ ಹೋಗಿ ಬೆಳಕಿದ್ದಾಗ ಏನ್ ಮಾಡ್ತದ? ಆ ವಸ್ತುವಿನ ಆಕಾರ ತಾಳ್ತದ. ರಜ್ಜುವಿನ ಆಕಾರ ತಾಳಿ ರಜ್ಜುವಿನೊಳಗ ಇದು ರಜ್ಜು ಅಂತ ಹೇಳಿ ಅದರ ಆಕಾರ ತಾಳಿ ಅದರ ಆವರಣ ಭಂಗ ಮಾಡಿ ಅವಿದ್ಯೆಯನ್ನ ನಾಶ ಮಾಡಿ ಇದು ರಜ್ಜು ಅಂತ ಹೇಳಿ ಏನ್ ಮಾಡ್ತದ? ರಜ್ಜುವಿಗೆ ಒಂದು ಆವರಣದ, ಆ ಆವರಣ ಭಂಗ ಮಾಡಿ ಇದು ಅವಿದ್ಯೆ ಅಲ್ಲ, ಇದು ರಜ್ಜು ಅಂತ ಹೇಳಿ ರಜ್ಜುವಿನ ಗುರುತು ಮಾಡ್ತವೆ. ಗುರುತು ಮಾಡಿದ್ಮೇಲೆ ಆ ಚಿದಾಭಾಸನಿಗೆ ಇದು ರಜ್ಜು ಅಂತ ಹೇಳಿ ಜ್ಞಾನ ಆಗ್ತದಲ್ಲ, ಅಥವಾ ನಿಮ್ ಬುದ್ಧಿಗೆ ಆಗ್ತದ, ಚಿದಾಭಾಸಿಗೆ ಆಗ್ತದ, ಏನೇನಾಗ್ತದ ಮುಂದೆ ವಿಶ್ಲೇಷಣೆ ಆಗ್ತದ, ಅದು ನಿಮಗೆ ತಿಳಿತದ. ನೀವೇ ಅನ್ಕೊಳ್ರಿ ತಿಳಿತದ. ಇದಕ್ಕೆ ಏನಂತಾರ ಅಂತಂದ್ರ ಪ್ರಮಾತ ಭಾಷ್ಯ ಅಂತಾರೆ. ಇದಕ್ಕ ಪ್ರಮಾತದಿಂದ ಪ್ರಮಾಣದ ಮೂಲಕ ವೃತ್ತಿ ಹೊರಗೋಗಿ ಪ್ರಮೇಯ ವಸ್ತುವಿನ ಆಕಾರ ತಾಳಿ, ಆ ವಸ್ತುವಿನ ಆಕಾರ ತಾಳಿ ಆ ವಸ್ತು ಇದು ಆದ ಅಂತೇಳಿ ಏನು ಚಿದಾಭಾಸ ತಿಳ್ಕೊತಾನ, ಅದಕ್ಕೇನಂತಾರ? ಪ್ರಮಾತ ಭಾಷ್ಯ ಅಂತಾರ. ಇದು ಯಾವಾಗ? ಬೆಳಕಿದ್ದಾಗ ವ್ಯಾವಹಾರಿಕ ಜಗತ್ತಿನ ವಸ್ತುಗಳು ನೋಡೋದೆಲ್ಲ ಪ್ರಮಾತ ಭಾಷ್ಯದಿಂದ ನಡೀತದೆ, ಜಡ ವಸ್ತುಗಳ ದರ್ಶನ. ಆದರೆ ಈ ಜಡ ವಸ್ತುಗಳ ದರ್ಶನ ಆಗ್ಲಾರ್ದಾಗ ಕತ್ತಲದೊಳಗ ನಿಮ್ಮ ವೃತ್ತಿ ಒಳಗೊಂದು ಅವಿದ್ಯೆ ಅಲ್ಲ. ಆ ಅವಿದ್ಯೆ ಏನ್ ಮಾಡ್ತದ? ಬೆಳಕಿಲ್ಲ ಅಂತಂದ್ರೆ ಯಾಕೆ ಚಿಂತೆ ಮಾಡ್ತೀನಿ? ನಾನ್ ಅದೀನಲ್ಲ, ಆ ನದಿ ನೀ ಯಾಕೆ ಚಿಂತೆ ಮಾಡ್ತೈತೆ ಹೇಳ್ತಿರ್ತಾರ ನೋಡ್ರಿ ಕೆಲವೊಬ್ರು ಗಣತತ್ತ.
ಅದಿನ ಸಲ ಯಾಕೆ ಚಿಂತೆ ಬರ್ತೀನಿ ನಿಂಗೆ ಏನಾದ್ರು ಬೇಕಿದ್ರೆ ನಾನು ಕಡೆ ಬರ್ತೀನಿ ಅಂತ ಹಂಗ ನಾನದೀನಿ ನೀನ್ ಯಾಕೆ ಚಿಂತೆ ಮಾಡ್ತಿ ನಾನು ಇರತನ ಏನ್ ಚಿಂತೆ ಮಾಡ್ಬೇಡ ನಿನ್ ಗಂಡ ನಾ ಎಲ್ಲ ಇರ್ತೀನಿ ಅಂತಾರಲ್ಲ ಹಾಗಿದ ಅವಿದ್ಯೆ ಏನ್ ಮಾಡ್ತದ ನಾನದೀನಿ ಅದು ಏನದ ತಗೊಂಡು ನಿನ್ಗೇನ್ ಮಾಡೋದಲ್ಲ ಅದು ಹಾವಲ್ಲ ಅದು ಹಾವಲ್ಲ ಅಂತೇಳಿ ಹೇಳ್ಬರ್ತದೆ. ಆ ಒಂದು ಕೂಡಲೇ ಇವನಿಗೆ ಭಯ ಪಡೋದು ಇವನು ಸಂಸ್ಕಾರ ಸಂಸ್ಕೃತಿ ಅದು ಕಳೆದ್ರೆ ಸಾಹಿತ್ಯ ಅಂತೇಳಿ ಇವನಿಗೆ ಮೊದಲಿಂದ ಒಂದು ಸ್ಮೃತಿ ಜ್ಞಾನ ಅದು ಚಾಲು ಆಗುತ್ತೆ. ಹಾವಿನ ಜ್ಞಾನ ಚಾಲು ಆಯ್ತು. ಹಾವ ಮತ್ತು ಹಾವಿನ ಜ್ಞಾನ ಇದೆಲ್ಲ ಚಾಲು ಆಯ್ತಲ್ಲ. ಈ ಚಾಲು ಆಗಿದ್ದು ಇದು ಏನದಪ್ಪ ಅಂದ್ರ ಇದ್ರೊಳಗೆ ನಿಮ್ಮ ಅಂತಃಕರಣದ ಕೆಲಸ ಇಲ್ಲ, ಅಂತಃಕರಣ ರುಚಿ ಕೆಲಸ ಇಲ್ಲ. ಇಲ್ಲೇನಾಗ್ಯದ ಆ ಪ್ರಮೇಯ ವಸ್ತು ಹೋಗಿಲ್ಲ. ಇಲ್ಲೇನಾಗ್ಯದ ನಿಮ್ಮ ಅವಿದ್ಯೆ ಒಳಗೆ ಎರಡು ಭಾಗ, ಒಂದು ಭಾಗ ಸತ್ವಗುಣ, ಇನ್ನೊಂದು ಭಾಗ ತಮೋಗುಣ. ಆ ಸತ್ವಗುಣ ಏನಾಗ್ಬಿಡ್ತು ಹಾವಿನ ಜ್ಞಾನ ಆಯ್ತು, ತಮೋಗುಣನೇ ಹಾವಿನ ಆಕಾರ ಸರ್ಪಾಕಾರ ತಿಳಿದು ಹಾವೇ ಅವಿದ್ಯೆನೇ ಹಾವಾಗಿ ನಿಮಗೆ ಪರಿಣಾಮ ಹೊಂದಿ ನಿಮ್ಮ ಜೀವನ ಕಷ್ಟಕ್ಕೀಡು ಮಾಡಿಬಿಡ್ತು. ಅವಿದ್ಯೆಯ ಬದುಕು ಕಷ್ಟಕ್ಕೀಡು ಮಾಡಿಬಿಡ್ತು. ಹೌದಿಲ್ಲ? ಅಂದ್ರೆ ಈಗ ಅಜ್ಞಾನದಿಂದ ಮಾತಾಡಿದ್ದು ನಾನು ಅದೇನಂದ್ರೆ ಪರಿಣಾಮ ಹೋಗ್ತದೆ ಏನ್ರಿ? ಅಜ್ಞಾನದಿಂದ ಮಾತಾಡಿದ್ದಂತ್ರಲ್ಲ, ಅಜ್ಞಾನ ನಮಗೆ ಭಯಕ್ಕೆ ಕಾರಣ ಮಾಡಿಬಿಡ್ತದೆ. ಅವಿದ್ಯೆ ಅಂತಂದ್ರೆ ಅಜ್ಞಾನ. ಅಜ್ಞಾನನೇ ಏನಾಗ್ಯದ ಅವಿದ್ಯೆ ಆಗಿ ಆ ಅವಿದ್ಯೆ ಏನ್ ಮಾಡ್ಬಿಡುದು ಈ ಕೆಲಸ ಮಾಡುತ್ತೆ. ಆವರಣ ಭಂಗ ಆಗ್ಲಾರ್ದಕ್ಕೆ ಅವಿದ್ಯೆ ಕೆಲಸ ಮಾಡ್ಲಕ್ಕತ್ತದ. ಈಗ ಕೆಲಸ ಮಾಡ್ಲಕ್ಕ ಬೇಕಾದಂಗೆ ಚಂದ ಒಬ್ಬ ಗಂಡ ಇದ್ದು ಒಂದು ಮಗಳಿದ್ದು ಇನ್ನೊಂದ್ರ ಬೆನ್ನತ್ತಿ ಹೋಗಿ ಮತ್ತೊಂದೇನೋ ಆಡುದು ಮತ್ತೊಂದೇನೋ ಮಾಡ್ಕೊಂಡು ಈಗ ಏನಾಯ್ತು ಹಾವಿನ ಬೆನ್ನತ್ತಿ ಹೋಗಿ ಏನಾಯ್ತದು ಸಂಸಾರ ಹಾಳಾಯ್ತಿಲ್ಲ. ಅವಿದ್ಯೆ ಇದು ಹಾಳಾಗ್ತೀವಿ, ನಾಶ ಆಗ್ತೀವಿ. ಈ ದೇಶದ ಸಂಸ್ಕೃತಿಯನ್ನು ಒಂದು ಗಂಡ ಒಂದು ಮಕ್ಕಳು ಒಂದು ರೀತಿ, ಈ ಸಂಸ್ಕೃತಿಗೆ ವ್ಯತಿರಿಕ್ತವಾಗಿ ಭೋಗದ ಬೆನ್ನತ್ತಿ ಹೋಗಿ ಏನೋ ಒಂದು ಬೆಳ್ಳಿ ಸಿಗ್ತದಂತ ಹೇಳಿ ಬೆಳ್ಳಿ ಸುತ್ತದ ಅನುಭವಕ್ಕೆ ಹೋಗಿ ಕಪ್ಪೆ ಚಿಪ್ಪನ್ನು ಸಂಗ್ರಹ ಮಾಡಿಕೊಂಡು ಈಗ ಜೈಲಾಗಿದ್ದು ಒದ್ದಾಡೋದು ಯಾರು ಹೇಳ್ಯಾರ? ಬ್ರಹ್ಮಜ್ಞಾನ ಇಲ್ಲದಕ್ಕೆ ಎಲ್ಲರೂ ಒದ್ದಾಡ್ಲಕತ್ತಾರೆ. ಸಂಸಾರ ಹಿಡಿಯೋದಕ್ಕಿಂತ ಮೊದಲ ಜ್ಞಾನ ಹಿಡಿಬೇಕು. ಸಂಸಾರ ಹಿಡಿಯಿಲ್ಲ, ಜ್ಞಾನ ಇರ್ಲಾರ್ದೆ ಸಂಸಾರ ಇದ್ರೆ ಬಸ್ ನಡೆಸ್ಬೇಕಾದ್ರೆ ಮೊದಲು ಬಸ್ಸಿಂದ ನಡೆಸ್ಲಕ್ಕೆ ಜ್ಞಾನ ಇರ್ಬೇಕ ಬೇಡ? ಸಂಸಾರ ನಡೆಸ್ಬೇಕಾದ್ರೆ ಮೊದಲು ಸಂಸಾರದ ಬಗ್ಗೆ ಜ್ಞಾನ ಇರ್ಬೇಕ ಬೇಡ? ಬಸ್ನಾಗ ಕೂತ್ ಬಸ್ ಚಾಲು ಮಾಡಿದ್ರ ಬಸ್ ನಡೆಸೋದ ತರಬೇತಿನೇ ಇಲ್ಲ. ನಮ್ಮ ಮಾವ ಮಾಡಿದ್ರೆ ಹೆಂಗ್ ಬೇಕಾಗಿ ನಡೀತಿದ್ರೆ ಹೆಂಗದು? ಅದಕ್ಕ ಹಲಸಿನ ಹಣ್ಣ ನಿಮ್ಗ ಹಲಸಿನ ಒಳಗಿನ ತೊಳೆಗಳು ತಿನ್ನಬೇಕು ಅಂತಂದ್ರೆ ಮೊದಲ ಹಲಸಿನ ಹಣ್ಣು ಕಟ್ ಮಾಡ್ಬೇಕಾದ್ರೆ ಕೈಗೆಲ್ಲ ಎಣ್ಣೆ ಹಚ್ಕೋಬೇಕಂತ. ಕೈಗೆಲ್ಲ ಎಣ್ಣೆ ಹಚ್ಕೊಂಡ್ರೆ ಹಲಸಿನ ಹಣ್ಣಿನ ಅಂಟು ನಿಮ್ ಕೈಗೆ ಹತ್ತಲ್ಲ, ಬಾಯಿಗೆ ಹತ್ತಲ್ಲ, ಏನು ಹತ್ತಲ್ಲ. ಅಕಸ್ಮಾತ್ ಕೈಗೆ ಎಣ್ಣೆ ಹಚ್ಕೊಳ್ಳಾರ್ದ್ರೆ ನೀವು ಹಲಸಿನ ಹಣ್ಣ ಕೈ ಹಾಕಿದ್ರಿ, ಅದ್ರೊಳಗಿಂದ ಒಂದು ಕಾಯಿ ತಗೊಂಡು ಬಾಯಿಗೆ ಇಟ್ಕೊಂಡ್ರಿ, ಹಣ್ಣು ತಗೊಂಡು ತಿನ್ರಿ, ನಿಮ್ ಬಾಯಿ ಕೈ ಅದ ಹಣ್ಣ ಎಲ್ಲ ಹೋಗಿ ಕೂಡಿ ಗಾಡಿ ಆಗ್ಬಿಡ್ತದೆ. ಬಿಡಿಸ್ಬೇಕಾಗಲ್ಲ ಅಂತದ್ದು. ಮತ್ತೆ ಯಾರೋ ಬರ್ಬೇಕಂತ ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ. ಹಲಸಿನ ಹಣ್ಣು ತಿನ್ನೋದಷ್ಟ ಸುಲಭ ಅಲ್ಲ. ಹಾಗಾಗಿ ಸಂಸಾರ ಅನ್ನೋದು ಸುಲಭ ಅಲ್ಲ. ಈ ದೇಶ ಸಂಸ್ಕೃತಿ ಭಾಷೆ ಏನದ ಇದ್ರ ಪ್ರಕಾರ ಯಾರು ಹೋಗ್ತಾರ ಅವರು ಸುರಕ್ಷಿತವಾಗಿರ್ತಾರೆ. ಅಲ್ಲಿ ಬಿಟ್ಟು ಏನೇನೋ ಮಾಡ್ತೀನಿ ನಮ್ಗೆ ಯಾಕೆ ಕೇಳೋರದ ಬೇಕಾದಂಗ ರೊಕ್ಕದ ಸಮಾಜದಾಗ ಯಾರು ನಮಗ್ ಹಚ್ಕೊಳ್ಳಾರ್ದ ಮಾತಾಡ್ಲಾರ್ದಂಗ ನಮ್ಮ ಮನೆಯಾಗ ನಾವ್ ಇದ್ದು ನಾವ್ ಏನ್ ಬೇಕಾದ ಭೋಗ ಮಾಡ್ತೀವಿ ಅಂದ್ರೆ ಕಡೆಗೆ ಒಂದಿನ ಏನಾಗ್ತದ ದೊಡ್ಡ ಸಮಸ್ಯೆ ಗುರಿ ಆಗ್ಬೇಕಾಗ್ತದೆ. ಇವೆಲ್ಲ ವಿಚಾರ ಮಾಡಬೇಕು. ದೊಡ್ಡ ಉದಾಹರಣೆಗಳಿವೆ. ರಾಮಾಯಣ ಮಹಾಭಾರತಗಳು ಅವು ಆಗಿ ಹೋಗ್ಯಾವ. ಈಗಿನ ರಾಮಾಯಣ ನೋಡಿ ಕಲಿಬೇಕಾಗ್ಯದ ಎಲ್ಲರೂ. ಈಗಿನ ರಾಮಾಯಣ ಹೌದಾ ಇಲ್ಲ? ಇದು ನಾವೇನು ಯಾರು ಪರ ಅಲ್ಲ, ಯಾರು ವಿರೋಧಿಗಳಲ್ಲ. ಇನ್ನೂ ಒಂದು ರಾಮಾಯಣ ಒಬ್ಬರು ನೋಡಿ ಕಲಿಬೇಕಾಗಿಲ್ಲ. ಗಂಡ ಮಕ್ಕಳು ಎಲ್ಲ ಸಂಸಾರ ಚಂದಿದ್ದಾಗ ದಾರಿ ಬಿಟ್ಟು ಮತ್ತೊಂದು ಏನೋ ಮಾಡ್ಕೊತ ಹೋಗಿ ಕೇವಲ ಭೋಗದ ಬೆನ್ನಟ್ಟಿ ಹೋಗ್ಯಲ್ಲ. ಬೆಳ್ಳಿ ಅದಕ್ಕೆ ಚಿಕ್ಕದ ಮುಂದೆ ಏನಾಯ್ತದು ದುಃಖನೇ ಕೊಟ್ಟು.
ಅನುಭವಿಸ್ಬೇಕ. ಈಗ ಮಾಡಿ ಪಾಪ ಇದೇ ಜನ್ಮದಾಗ ಅನುಭವಿಸ್ಬೇಕ. ಇವೆಲ್ಲ ಏನೇನೋ ಅದಾವ ಸಮಸ್ಯೆಗಳು. ನಮ್ಗ್ ತತ್ವಜ್ಞಾನ ಮುಖ್ಯ ಅಲ್ಲ, ಅವ್ರು ಯಾರು ಮುಖ್ಯ ಅಲ್ಲ. ಈಗ ಏನಾಯ್ತು, ಇಲ್ಲಿ ಏನ್ ಹೇಳಕತ್ತಿದ್ದೆ, ಅವಿದ್ಯೆ ಏನಾಗ್ಯದ, ಎರಡು ಪಾತ್ರ ವಹಿಸಿ ಸರ್ಪನು ತಾನೇ ಆಗ್ಯದ, ಸರ್ಪದ ಜ್ಞಾನನು ತಾನೇ ಆಗ್ಯದ. ನಾನು ಇರಾಗ ನೀನ್ಯಾಕೆ ಚಿಂತೆ ಮಾಡ್ತಿದ್ದೆ ಅಂತ ಹೇಳಿ ಇದು ತನ್ನದೇ ಆದಂತ ಒಂದು ಲೋಕ. ಶುಕ್ತಿನೂ ತಾನೇ ಆಗ್ಯದ, ಬೆಳ್ಳಿನೂ ತಾನೇ ಆಗ್ಯದ. ಒಂದ್ ಕಡೆ ದುಃಖ ಕೊಟ್ಟು ಒಂದ್ ಕಡೆ ದುಃಖ ಕೊಟ್ಟು ಈ ಎರಡನ್ನ ಸೇರಿ ಬೆಳ್ಳಿ ಮತ್ತು ಬೆಳ್ಳಿಯ ಜ್ಞಾನ, ಸರ್ಪ ಮತ್ತು ಸರ್ಪದ ಜ್ಞಾನ, ಇದನ್ನ ಅನುಭವಿಸಕ್ಕೆ ಸುಖ ದುಃಖ ಅನುಭವಿಸ್ತೀವಿ. ದುಃಖದಿಂದ ತಪ್ಪಿಸ್ಕೊಳ್ಳಕ ಕರ್ಮ ಮಾಡ್ತೀವಿ, ಸುಖ ಹೆಚ್ಚಿಸ್ಕೊಳ್ಳಕ ಕರ್ಮ ಮಾಡ್ತೀವಿ. ಆ ಕರ್ಮ ಸತ್ಕರ್ಮಗಳಲ್ಲವೋ ದುಷ್ಕರ್ಮಗಳಲ್ಲವೋ ನಮ್ಮ ಗುಣ ಸ್ವಭಾವಗಳಿಗೆ ತಕ್ಕಂತೆ ಏನೇನೋ ಮಾಡ್ತೀವಿ. ಮಾಡಿ ಇಲ್ಲಿ ಏನದಪ್ಪ, ನಿಮ್ಮ ಅವಿದ್ಯೆ ಕ್ಷೋಭೆಗೊಳಗಾಗಿ ಏನ್ ಮಾಡ್ತದ, ಇದು ಏನದ, ಈ ರೀತಿ ಅವಿದ್ಯೆಯಿಂದ ಅವಿದ್ಯಾ ವೃತ್ತಿಯಿಂದ ಉಂಟಾಗುವ ಒಂದು ಅನುಭವ ಏನದಲ್ಲ, ಇದಕ್ಕೆ ಸಾಕ್ಷಿ ಭಾಷೆ ಅಂತಾರೆ. ಪ್ರಮಾತ ಭಾಷೆ ಸಾಕ್ಷಿ ಭಾಷೆ. ಸಾಕ್ಷಿ ಭಾಷೆನು ಭ್ರಮೆ ಉಂಟು ಮಾಡೋದು, ಪ್ರಮಾತ ಭಾಷೆನು ಭ್ರಮೆ ಉಂಟು ಮಾಡೋದು. ಸಾಕ್ಷಿ ಭಾಷೆಕ ಹೊರಗಿನ ವಸ್ತುಗಳು ಬೇಕೇ ಆಗಿಲ್ಲ, ನಿಮ್ ಒಳಗೆ ನೀವೇ ಏನ್ ಬೇಕಾ ತಿಳ್ಕೊಬಹುದು. ಸರ್ಪತ್ತರ ತಿಳ್ಕೊಳ್ರಿ, ಮತ್ತಿನ್ನೇನಾರ ಅಂತ ತಿಳ್ಕೊಳ್ರಿ. ನಿಮ್ ಒಳಗೆ ನೀವು ತಿಳ್ಕೊಂಡದ್ದು ಸಾಕ್ಷಿ ಭಾಷೆ ಅಂದ್ರೆ ನಿಮ್ ಒಳಗಿನ ವ್ಯವಹಾರ. ಸಾಕ್ಷಿ ಭಾಷೆ ಅಂದ್ರೆ ಒಳಗಿನ ವ್ಯವಹಾರ ಅದು. ನೀವೇ ತಿಳ್ಕೊಂಡಿರಿ, ಆಮೇಲೆ ಜ್ಞಾನ ನಿಮ್ ಒಳಗೆ ಮಾಡ್ಕೊಂಡಿರಿ. ಈ ಪ್ರಮಾತ ಭಾಷೆ ಹೊರಗಿಂದ, ಪ್ರಮಾತ ಭಾಷೆ ಹೊರಗಿನ ವಸ್ತು. ಎರಡು ಭ್ರಮೆನೆ, ಎರಡು ಭ್ರಮೆ. ಸಾಕ್ಷಿ ಭಾಷೆ ಅಂದ್ರೆ ಏನು, ನಿಮ್ಮದ್ ನೀವೇ ಕೆದರ್ಕೊಂಡು ತೆಗಿದ್ದಂಗ, ನಿಮ್ ತೆಗಿ ಕೆದರ್ಕೊಂಡು ನೀವೇ ಬಿದ್ದಂಗ ಅದು ಸಾಕ್ಷಿ ಭಾಷೆ. ಪ್ರಮಾತ ಭಾಷೆ ಅಂದ್ರೆ ಹೊರಗೆ ಯಾರೋ ಕ್ಯಾದರಿ ತೆಗ್ನಕ್ ಬಿದ್ದಂಗ ಅಟೆ. ಚಲೋ ಕೆಟ್ಟದ ನೋಡಿರೋ ನೋಡ್ಲಾರ್ದ ಹೆಂಗ ಬಿದ್ದೀವಿ, ಒಟ್ಟು ಬಿದ್ದೀವಿ. ನೀವೇ ತಿಳಿದು ಮದುವೆ ಮಾಡ್ಕೊಂಡ್ರೆ ಸಾಕ್ಷಿ ಭಾಷೆ. ಇವ್ರು ಕೂಡಿ ಯಾಕೆ ಚಂದ ನೋಡುವ ಮಾಡ್ಕೊಂಡ್ಬಿಡು ಮುಂದ್ ಚಲೋ ಆಗ್ತದ, ಕೆಲವರು ಕೂಡಿಕೆ ಮಾಡಿರ್ತಾರಲ್ಲ, ಅದು ಪ್ರಮಾತ ಭಾಷೆ. ನೀವೇ ಬೆನ್ನಚ್ಚಿ ಲವ್ ಮಾಡಿ ಬರ್ಕೊಂಡ್ರೆ ಅದು ಸಾಕ್ಷಿ ಭಾಷೆ. ಎರಡು ಕೆಟ್ಟೆ, ಎರಡು ನಿಮ್ ಸ್ವಾತಂತ್ರ್ಯ ಹರಣ ಮಾಡಂತ ವಸ್ತುಗಳೇ ಅವು. ಜ್ಞಾನಿಗೆ ವೃತ್ತಿಯಲ್ಲಿ ಹೊರಗೆ ದೋಷ ಆಗ್ತದೆ, ಹೊರಗೆ ದೋಷ ಇಲ್ಲ. ಅಜ್ಞಾನಿಗೆ ಹೊರಗ ಎರಡು ಕಡೆ ದೋಷ ಇದೆ. ಜ್ಞಾನಿಗೆ ಹೊರಗಿನ ವಸ್ತು ಕಾಣಾಗ ಅದು ಹೊರಗಿನ ವಸ್ತು ಕಾಣಬೇಕಾದ್ರೆ ಅಲ್ಲಿ ಸಾಕ್ಷಿಗಳು ಬಾಣ ಆಗಿರ್ಲಿಕ್ಕೆ ಆ ವಸ್ತು ಕಾಣ್ಲಿಕ್ಕತ್ತದ ಅವನಿಗೆ. ಅದಕ್ಕೆ ಸಾಕ್ಷಿಯ ಬಾಣ ಅಂತೇಳಿ ಸಪರೇಟ್ ಇಲ್ಲ. ರಜ್ಜು ನೋಡುವಾಗ ಸಾಕ್ಷಿದು ಬಾಣ ಆಗಿದ್ದಕ್ಕೆ ರಜ್ಜು ಕಾಣ್ಲಿಕ್ಕತ್ತಾನ. ಸಾಕ್ಷಿ ಬಾಣ ಆಗಿದ್ದಿಲ್ಲ ಅಂದ್ರೆ ರಜ್ಜು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಸಾಕ್ಷಿಯ ಬಾಣದ ಬಗ್ಗೆ ಸಪರೇಟ್ ಮಾತಾಡೋದು ಇಲ್ಲ ಇದ್ರಾಗ. ಹೊರಗೆ ಪ್ರಮಾತ ಭಾಷೆದೊಳಗ ಪ್ರಮಾತ ಜ್ಞಾನ ಏನಾಗಿರ್ತದ ಅವಾಗ ಸಾಕ್ಷಿಯ ಬಾಣವೂ ಆಗಿರುತ್ತದೆ. ಇದನ್ನೇ ಪಾಠ ನಾಳೆ ಮುಂದುವರಿತದ. ಇದು ಬಿಟ್ಬಿಡ್ರಿ ಸಾಕು, ಇಲ್ಲಿಗೆ ಇನ್ನೂ ಸ್ಪಷ್ಟ ಆಯ್ತು. ನಾಳೆಗೆ ಅನುಭವ ಪಾಠ, ಬಹಳ ಆಳವಾದ ವಿಚಾರ. ಬಹಳ ಅವನಿಗೆ ಯಾವ ಗುರು ಅದರ, ಎಲ್ಲಿ ನನ್ನ ಗುರು ಇರ್ಲಾರ್ದ ಹೆಂಗೆ ಹೇಳ್ಕತ್ತ ನೋಡಂತ ಒಂದಿಷ್ಟು ಒಳಗಿನ ಗುರು ಗೊತ್ತು ಮಾಡ್ಕೊಂಡವನಿಗೆ ಹೊರಗಿನ ಗುರುಗಳ ಜೋತ್ ಬಿದ್ದವ್ರಿಗೆ ಒಳಗಿನ ಗುರುವಿಂದ ಏನ್ ಗೊತ್ತಾಗ್ತದೆ. ಹೊರಗಿನ ಗುರುವಿಗೆ ಜೋತ್ ಬಿದ್ದವರಿಗೆ ಒಳಗಿನ ಗುರುವಿನ ಸುದ್ದಿ ಏನ್ ಗೊತ್ತಾಗ್ತದೆ. ಅವ್ರ ಗುರು ಯಾರು, ಇವ್ರ ಗುರು ಯಾರು, ಎಲ್ಲರಿಗೂ ಗುರು ಒಬ್ಬನೇ. ಒಳಗಿರೋ ಅಂತ ಸಾಕ್ಷಿನೇ ಎಲ್ಲರಿಗೂ ಗುರು.
ಆ ಗುರುವನ್ನ ಬಿಟ್ಟು ಹೊರಗಿನ ಗುರುಗಳಿಗೆ ಮಾಡ್ಕೊಂಡು ಹೊರಗಿನ ಗುರು 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 ಅಂತಿರ್ತಾವ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶರಣ ಶರಣಾರ್ಥಿ. ವ್ಯಾವಹಾರಿಕ ವಸ್ತುಗಳು ಕಲ್ಪಿತ ವಸ್ತುಗಳದಾವೆ. ಇವುಗೆ ಕಲ್ಪಿತವೇ ಅಧಿಷ್ಠಾನವಾಗಿದೆ. ಕಲ್ಪಿತ ನಿವೃತ್ತಿಯ ಆಕ್ಷೇಪಣದಿಂದ ಪ್ರಮೇಯ ಅತ್ಯಂತ ನಿವೃತ್ತಿಯಾಗ್ತದೆ. ಮತ್ತೆ ಲಯರೂಪ ನಿವೃತ್ತಿಗೆ ಕೂಡ ಯಾವ ರೀತಿ ಆಗ್ತದೆ ಅನ್ನೋ ಕೂಡ ತಿಳಿಸಿದ್ರು. ಕಾಮ ಕರ್ಮಗಳು ಮತ್ತು ಕರ್ಮದ ಭೋಗಗಳು ಅದರ ಫಲವಾಗಿ ಮತ್ತೆ ಎಲ್ಲಿ ಹುಟ್ಟಬೇಕು, ಅಲ್ಲಿ ಹುಟ್ಟದವ. ಇದೆಲ್ಲ ಯಾಕಾಗ್ತಂತ ಸಿಗ್ಲಾರ್ದಕ್ಕ ಈ ಒಂದು ಸಮಸ್ಯೆ ಅದ. ಅವಿದ್ಯೆ ಎಲ್ಲಿರ್ತಂತಂದ್ರ ಅದು ಅವಿದ್ಯೆ ತೋರೊಳಗದ ಅಜ್ಞಾನ ಕೇವಲ ಚೇತನವನ್ನ ಆಶ್ರಯಿಸಿಕೊಂಡಿರ್ತಾರ. ಪಿಂಡಾಂಡದ ಅಂತಃಕರಣದಲ್ಲಿ ಸಾಕ್ಷಿ ಚೇತನದ ಅಂತಃಕರಣವೇನದ ಅಂತ ನಮ್ಮ ಭೌತಿಕ ಶರೀರಗಳ ಅನ್ನುವಂತಹ ಮುಂತಾದ ವಿಷಯ